यदा यदा हि धर्मस्य ग्लानिर्भवति भारत अभ्युत्थानम् अधर्मस्य. ಗಜಾನನ ಟೀಮಿನ ರಂಗನಕ್ಷತ್ರಗಳೆಂಬ ಮಾಲಿಕೆಗೆ ನನ್ನನ್ನು ಆಹ್ವಾನಿಸಲಿಕ್ಕೆ ಅವರಿಗೆ ಹೃದಯಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇನೆ. ನನ್ನ ಪರಿಚಯ: ನಾನು ಹುಟ್ಟಿದ್ದು ಇಲ್ಲೇ ಬೆಂಗಳೂರಲ್ಲಿ 1955. ನಮ್ಮ ತಂದೆ ಬಂದು ಮುತ್ಯಾಲಪ್ಪ ಅಂತ, ತಾಯಿ ಬಂದು ಕದರಮ್ಮ ಅಂತ. ಇಬ್ಬರೂ ಅವರು ನೌಕರರಾಗಿ ನನಗೆ ತುಂಬ ಸಹಕಾರವಾಗಿ ವಿದ್ಯಾಭ್ಯಾಸವನ್ನು ಕಲಿಸ್ಕೊಟ್ಟು ನನ್ನನ್ನು ಅವರು ತುಂಬ ಇದರಿಂದ ನನ್ನನ್ನು ಬೆಳೆಸಿರ್ತಾರೆ. ನಾನು ಆಗಿಂದ ಈಗಲವರೆಗೂ ಅವರು ನಾನು ಯಾವುದೇ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಹೋದರೂ ಸಹ ನನಗೆಲ್ಲ ರೀತಿಯಲ್ಲಿ ಪ್ರೋತ್ಸಾಹ ನೀಡುತ್ತಾರೆ ನಮ್ಮ ತಂದೆ ತಾಯಿಗಳು. ನಾನು ರಂಗಭೂಮಿಗೆ ಬರಬೇಕಾದ್ರೆ ಕಾರಣ ನಮ್ಮ ಅಜ್ಜಿ ಮತ್ತು ನನ್ನ ಮುಖ್ಯ ಉಪಾಧ್ಯಾಯರಾದಂಥ ಶ್ರೀಮತಿ ರುಕ್ಮಿಣಿ ಅವರು ಕೂರ್ಗಿಸ್ ಅವರು ನನ್ನ ಮಿಡ್ಲ್ ಸ್ಕೂಲ್ ಓದ್ತಾ ಇರೋವಾಗ ಅವ್ರು ಏನು ಮಾಡಿದ್ರು, ಒಂದು ದುರ್ಯೋಧನ ಸಂಧಾನ ಅಂತೇಳಿ ಒಂದು ನಾಟಕ ಮಾಡಿದ್ರು. ಆ ನಾಟಕದಲ್ಲಿ ಅವರು ದುರ್ಯೋಧನ ನಮ್ಮ ಮೇಡಮನ್ನೇ ಮಾಡಿದ್ರು, ಲೇಡೀಸು ಮಾಡಿದ್ರು. ಅದರಲ್ಲಿ ನಾನು ಕೊರ್ಮ ಮಾಡಿದ್ದೆ. ಕೊರ್ಮ ಪಾತ್ರದಲ್ಲಿ ಅವಾಗ ಅಲ್ಲಿ ಏನು ಮಾಡಿದ್ರು, ಚೆನ್ನಾಗಿ ಮಾಡಬೇಕು ನಿಮ್ಮೆ ಹಾಗೆ ಹೇಗೆ ಅಂತ ನನಗೆ ಧೈರ್ಯ ತುಂಬಿದ್ರು ಮೇಡಮ್ ಅವರು ಒಂದು ಧೈರ್ಯದ ಮೇಲೆ ನಾನೇ ಮಾಡೋ ಕೊರ್ಮ ಪಾತ್ರ ಮಾಡಿದೆ. ಆ ಇದರಲ್ಲಿ ಆವಾಗ ನನಗೆ ಉತ್ತಮ ನಟರ ಪ್ರಶಸ್ತಿನೂ ಬಂತು. ಆಗಲೇ ಆವಾಗ ನಾನು 7ನೇ ಕ್ಲಾಸ್ ಹೊಂದ್ಕೊಂಡಿದ್ದೆ. 7ನೇ ಕ್ಲಾಸ್ ಆವಾಗ ಉತ್ತಮ ನಟ ಪ್ರಶಸ್ತಿನೂ ಬಂತು. ಅಲ್ಲಿಂದ ಇಲ್ಲಿವರೆಗೂ ರಂಗಭೂಮಿಯಲ್ಲಿ ತುಂಬ ಸೇವೆ ಮಾಡ್ಕೊತ ಬಂದಿದ್ದೀನಿ. ಸುಮಾರು 44 ವರ್ಷಗಳಿಂದ ರಂಗಭೂಮಿ ಸೇವೆ ಮಾಡಿ ಇಡೀ ರಾಜ್ಯನೇ ಅಲ್ಲ, ಹೊರ ರಾಜ್ಯಗಳಲ್ಲೂ ಸಹ ನಾನು ಎಷ್ಟೋ ಕಾರ್ಯಕ್ರಮಗಳು ಹಮ್ಮಿಕೊಂಡು ಬಂದಿದ್ದೀನಿ. ಉದಾಹರಣೆಗೆ ಡೆಲ್ಲಿ, ಬಾಂಬೆ, ಲಕ್ನೋ, ಅಂಡಮಾನ್, ನೇಪಾಲ್, ನೇಪಾಲ್, ಹೈದರಾಬಾದ್, ಗೋವಾ, ಇನ್ನೂ ಮುಂತಾದ ಹೊರ ರಾಜ್ಯಗಳಲ್ಲಿ ನಾನು ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದೀನಿ. ಅಂಡಮಾನದಲ್ಲಿ ನಾನು ರಾಜ್ಯೋತ್ಸವ ಮಾಡಿದ್ದೀನಿ, ನೇಪಾಳದಲ್ಲಿ ರಾಜ್ಯೋತ್ಸವ ಮಾಡಿದ್ದೀನಿ, ಲಕ್ನೋದಲ್ಲಿ ರಾಜ್ಯೋತ್ಸವ ಮಾಡಿದ್ದೀನಿ. ಆ ಥರ ರಾಜ್ಯೋತ್ಸವ ಮಾಡಿ ಎಷ್ಟೋ ಜನ ನನಗೆ ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ. ಒಂದು ಸರಿ ಡೆಲ್ಲಿಯಲ್ಲಿ ರಾಜ್ಯೋತ್ಸವ ಮಾಡ್ತಾ ಇರುವಾಗ ನಾನು ಏನು ಪರ್ಮಿಷನ್ ಏನು ತಗೊಂಡಿರಲಿಲ್ಲ. ಆಗ ನಾವು ಡೆಲ್ಲಿ ಗೇಟ್ ಆಫ್ ಇಂಡಿಯಾದಿಂದ ನಾವು ಮೆರವಣಿಗೆ ಹೋಗ್ತಾಯಿದ್ದೀವಿ. ಅವಾಗ ಏನಾಯಿತು ಅಂತಂದರೆ ಫುಲ್ ಎಲ್ಲ ನಮ್ಮದು ಕನ್ನಡ ಬೋಟಲ್ಲಿ ಇಟ್ಕೊಂಡು ಫುಲ್ಲು ಈ ಡೊಳ್ಳು ಕುಣಿತ ಇವೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅಲ್ಲಿರೋ ಅಲ್ಲಿ ಪಿಕ್ಕೆ ಬಂದಿರೋರೆಲ್ಲ ಫಾರಿನರ್ಸು ಏನಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸುಮಾರು ಒಂದು 10-15 ಕ್ಯಾಮ್ರಾಮ್ಯಾನ್ ತೊಗೊಬಂದು ನಮ್ಮ ಮುಂದೆ ನಿಂತ್ಕೊಂಡು ಫೋಟೋಗಳು ಇಟ್ಕೊಂಡು ತುಂಬ ಖುಷಿಪಟ್ಟು ಅವರು ನಮ್ಮ ಜೊತೆಲೆಲ್ಲ ಆಡಿದ್ರು. ಹಾಗೆ ಕನ್ನಡದವರು ಇಷ್ಟೊಂದು ಧೈರ್ಯವಾಗಿ ಇಲ್ಲಿ ಮಾಡ್ತಾಯಿದ್ರು. ಅವರು ಮಾಡಿಲ್ಲ, ಕರ್ನಾಟಕ ಸಂಘದವ್ರು ಸಹ ಇದು ಮಾಡಿರಲಿಲ್ಲ. ಆ ಥರ ಅಷ್ಟೊಂದು ಧೈರ್ಯವಾಗಿ ನಾನು ಅಲ್ಲೋಗಿ ಮಾಡಿದೆ. ಆವಾಗ ರಸ್ತೆಯಲ್ಲಿ ನಮ್ಮ ರೋಷನ್ ಬೇಗ್ ಹೋಗ್ತಾಯಿದ್ರು ನನಗೆ. ಅವ್ರು ಏನೋ ನಮ್ಮ ಕರ್ನಾಟಕ ಫೋಟೋ ಕಾಣ್ತಾ ಇದೆಯಲ್ಲ ಡೆಲ್ಲಿಯಲ್ಲಿ, ಯಾರು ಇವರು ಅಂತ ಹೇಳ್ಬಿಟ್ಟು ಎಲ್ಲೋ ಹೋಗೋರು ರೋಷನ್ ಬೇಗ್ನವರು ನಮ್ಮ ಜೊತೆಗೆ ಬಂದರು. ಜೊತೆಗೆ ಬಂದ್ಬಿಟ್ಟು, ಅಲ್ಲಪ್ಪ ನಾನು ಇಲ್ಲೇ ಪಕ್ಕದಲ್ಲಿದ್ದೀನಿ, ನನ್ನೊಂದು ಮಾತು ಕೇಳಬಾರ್ದಾಗಿತ್ತ, ನಾನು ಬರ್ತಾಯಿದ್ದೀನಲ್ಲ ಅಂತ ಸುಮಾರು ಅರ್ಧ ಗಂಟೆ ಅವರು ನಮ್ಮ ಜೊತೆಯಲ್ಲೇ ಇದ್ಕೊಂಡು ನಮಗೆ ಪ್ರೋತ್ಸಾಹ ಕೊಟ್ಕೊಂಡು ಬಂದರು. ಯಾರು ನಮ್ಮ ರೋಷನ್ ಬೇಗ್ ಅವರು. ಆಗ ಅವರು ತುಂಬ ಖುಷಿಪಟ್ಟರು. ಅಲ್ಲ, ಅಲ್ಲಿಂದ ಬಂದು ಇಲ್ಲಿ ರಾಜ್ಯೋತ್ಸವ ಮಾಡ್ತಾಯಿದ್ದೀರಲ್ಲ, ನಿಮ್ಮ ದೇವರು ಒಳ್ಳೇದು ಮಾಡಲಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ನಿಮಗೆ ತುಂಬ ಸಹಕಾರ ಮಾಡಲಿ ಅಂತ ಹೇಳ್ಬಿಟ್ಟು ಅವ್ರು ಆಶೀರ್ವಾದ ಮಾಡಿಬಿಟ್ಟು ಅವ್ರು ಹೋದರು. 7ನೇ ಕ್ಲಾಸಲ್ಲಿ ನಾನು ರಂಗಪ್ರವೇಶ ಅಂತ ಲೆಕ್ಕಾದ್ರು. ಆವತ್ತಿಂದ ಇವತ್ತಿನವರೆಗೂ ಸುಮಾರು 44 ವರ್ಷಗಳಿಂದ ಸತತವಾಗಿ ನಾನು ರಂಗಭೂಮಿ ಸೇವೆ ಮಾಡುತ್ತಾ ಬಂದಿದ್ದೀನಿ. ಅದು ಬಿಡಲಿಲ್ಲ ಹಂಗೆ ನನ್ನ ಅಟ್ಸ್ಕೊಂಡು ಬಂತು, ಮಾಡಲೇಬೇಕು ಹಾಗೆ ಹೇಗೆ ಅಂತೇಳಿ ತುಂಬ ಇದು ಮಾಡಿಕೊಂಡು ಮಾಡಿದೆ. ಅದು ಎಲ್ಲೇ ನಾಟಕಗಳು ನಡೀಲಿ ಅಲ್ಲೋಗಿ ನೋಡೋದು, ಯಾವುದು ಎಷ್ಟೇ ದೂರ ಇರಲಿ ಹೋಗ್ಬಿಟ್ಟು ಈ ನಾಟಕಗಳು ನೋಡಲೇಬೇಕು ಅನ್ನೋದು ಒಂದು ಹುಚ್ಚಿಟ್ಕೊಂಡು ನನಗೆ ತುಂಬ ಇದೇ ಫೀಲ್ಡಲ್ಲಿ ಬಂದೆ. ನಾನು ಈಗ ನಾಟಕಗಳು ನೋಡಿಕೊಂಡು ಸರಿ ಇಲ್ಲಿ ಯಾರೋ ನಾಟಕ ಮಾಡ್ತಾಯಿರ್ತಾರೆ ಹೋಗಿ ಕೇಳೋಣ ಅಂತ ಹೋಗ್ತಾಯಿದ್ದೆ. ಸರಿ, ಅವರು ನಮಗೆ ಅನುಕೂಲವಾದ ಅಥವಾ ನಮ್ಮ ಒಂದು ಇದಕ್ಕೆ ಆ ಥರ ಪಾತ್ರಗಳು ಕೊಡ್ತಾ ಇರಲಿಲ್ಲ. ಅವರು ಏನೋ ಅವರ ಇದರಲ್ಲಿ ನಮಗೆ ಸಣ್ಣ ಪುಟ್ಟ ಪಾತ್ರ ಕೊಡ್ತಾಯಿದ್ರು, ಅದು ನನಗೆ ಆಗ್ತಾಯಿರಲಿಲ್ಲ. ಅವ್ರ ಹತ್ರ ಹೋಗಿ ನಾವು ಸಣ್ಣ ಪುಟ್ಟ ಪಾತ್ರ ಮಾಡೋದು, ನಾವೇ ಈ ಒಂದು ಸಮಸ್ಯೆಯನ್ನು ನಾವು ಯಾಕೆ ಕಟ್ಟಬಾರ್ದು ಅನ್ನೋ ಒಂದು
ಇದು ನನ್ನ ಬಂತು. ಸರಿ, ನಾನೇನು ಮಾಡಿದೆ, ನನ್ನ ಇವರು ಡಾಕ್ಟರ್ ಚಂದ್ರಶೇಖರ್ ಕಂಬಾರರು ಮತ್ತು NN ಬೆಂಗಳೂರಿಯವರು ಮತ್ತು ನಮ್ಮ CV ಶ್ರೀನಿವಾಸಯ್ಯನವರು ಮತ್ತು ನನ್ನ ಸ್ನೇಹಿತರುಗಳಾದಂಥ S ಮಲ್ಲು, ರಾಮಕೃಷ್ಣ, K ನರಸಿಂಹಮೂರ್ತಿ, T ಕೃಷ್ಣ, ಇಂಥ ಸ್ನೇಹಿತರಿಂದ ನಾನೇನು ಮಾಡಿದೆ, VKM ಕಲಾವಿದರು ಅಂತೇಳಿ ಒಂದು ಸಂಸ್ಥೆಯನ್ನು ನಾನು ಪ್ರಾರಂಭ ಮಾಡಿದೆ. ಅದು 78ರಲ್ಲಿ 79ರಲ್ಲಿ VKM ಸಂಸ್ಥೆ ಓಪನ್ ಆಗಿದೆ. ಇಂದಿನವರೆಗೂ ನಾನು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾನೆ ಇದ್ದೀನಿ. ಬರೀ ಇಲ್ಲೇ ಇಲ್ಲ, ಹೊರ ರಾಜ್ಯಗಳಲ್ಲೂ ಸಹ ಬೇಕಾದಷ್ಟು ಕಾರ್ಯಕ್ರಮ ಮಾಡಿದ್ದೀನಿ ನಾನು. ಇದರಲ್ಲಿ ನನಗೆ ಈಗ ನಂಟು ಬಿಡೋಕ್ಕಾಗ್ತಾಯಿಲ್ಲ. ಈಗಲೂ ಮುಂದಿನ ಈ ತಿಂಗಳು 31ಕ್ಕೆ ಇಲ್ಲಿ ಕೋಲಾರದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಮುಂದಿನ ತಿಂಗಳು ಆಗಸ್ಟಲ್ಲಿ ಇದರಲ್ಲಿ ಸೆಪ್ಟೆಂಬರಲ್ಲಿ 4-5 ಹೈದರಾಬಾದ್ನಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಈ ಥರ ಅಲ್ಲಲ್ಲಿ ಬೇರೆ ಬೇರೆ ರಾಜ್ಯಗಳೆಲ್ಲ ನಾನು ಕಾರ್ಯಕ್ರಮ ಮಾಡ್ಕೊಂಡು ಬಂದು ಅಲ್ಲಿರುವ ಕನ್ನಡಿಗರಿಂದ ನಮ್ಮ VKM ಸಂಸ್ಥೆಯನ್ನು ತುಂಬ ಹೊಗಳ್ತಾರೆ. ಅವರು ತುಂಬ ಚೆನ್ನಾಗಿ ಮಾಡ್ತಾರಪ್ಪ ಇವರು, ಈ ಸಂಸ್ಥೆ ತುಂಬ ಚೆನ್ನಾಗಿದೆ. ಇಂಥ ಸಂಸ್ಥೆಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹೆಚ್ಚಿನ ರೀತಿಯಲ್ಲಿ ಅವರು ಸಹಕಾರ ಮಾಡಿದವರು ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂಥೇಳಿ ಅಲ್ಲಿರ್ತಕ್ಕಂಥ ಹೊರನಾಡು ಕನ್ನಡಿಗರೆಲ್ಲ ನಮಗೆ ಪ್ರೋತ್ಸಾಹ ಕೊಡ್ತಾರೆ. ಎಲ್ಲೇ ಹೋಗಲಿ ನನಗೆ ಹೊರನಾಡು ಕನ್ನಡಿಗರು ಅವ್ರ ಕೈಯಲ್ಲಿ ಏನಾಗುತ್ತೋ, ಊಟ ಆಗಲಿ ಅಥವಾ ವಸತಿ ಆಗಲಿ ಏನಾಗಲಿ ಸಹಕಾರ ಕೊಟ್ಟು ನಮ್ಮ ಕಾರ್ಯಕ್ರಮಗಳು ಯಶಸ್ವಿಗೊಳಿಸ್ತಾರೆ ಹೊರನಾಡು ಕನ್ನಡಿಗರು. ಅದೇ ರೀತಿ ನನ್ನ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾಯಿದ್ದೀನಿ, ಈಗಲೂ ನಡೆಸ್ಕೊಂಡು ಬರ್ತಾಯಿದ್ದೀನಿ. ಸುಮಾರು ಕಲಾವಿದರು ನಮ್ಮಲ್ಲಿ ಬಂದು ನಮ್ಮಲ್ಲಿ ನಾಟಕಗಳು ಮಾಡಿಕೊಂಡು ಉತ್ತಮ ನಾಟಕ ಪ್ರಶಸ್ತಿಗಳು ತಗೊಂಡು ಈಗಲೂ ಕಿರುಚಿತ್ರಗಳಲ್ಲಿ ಮಾಡ್ತಾಯಿದ್ದಾರೆ, ಸೀರಿಯಲಲ್ಲಿ ಮಾಡ್ತಾಯಿದ್ದಾರೆ, ಫಿಲಿಮ್ಗಳಲ್ಲಿ ಮಾಡಿದ್ದಾರೆ. ಬೇಕಾದಷ್ಟು ಜನ ಮೈಕೋ ಮಂಜು ಮತ್ತು ನಮ್ಮ ಕರಿಬಸಯ್ಯ ಇವರೆಲ್ಲ ನಮ್ಮ ಟೀಮ್ಗಳೆಲ್ಲ ಕೆಲಸ ಮಾಡಿದವರು ಅವರೆಲ್ಲ. ಮತ್ತು ಇನ್ನು ಮುಂತಾದ ಕಲಾವಿದರೆಲ್ಲ ಈಗೆಲ್ಲ ಹೆಚ್ಚಿಗೆ ಇದೆ, ಹುಡುಗರೆಲ್ಲ ಜಾಸ್ತಿ ಮಾಡಿದ್ದಾರೆ. ಅವರೆಲ್ಲ ನಮ್ಮ ಸಂಸ್ಥೆ ವತಿಯಿಂದಲೇ ಅವರೆಲ್ಲ ಇದಾಗಿರೋದು. ನಾನು ಸುಮಾರು ಹೆಂಗಿಲ್ಲ ಒಂದು 10,000 ಜಿಲ್ಲೆ ಕಲಾವಿದರನ್ನ ನಾನು ಬೆಳೆಸಿರ್ತೀನಿ. ಈಗಲೂ ಎಷ್ಟೋ ಜನ ಇದ್ದಾರೆ. ಅವರವರ ಸ್ವಂತ ಈಗ ನಮ್ಮ ಒಂದು ಸಹಕಾರದ ಮೇಲೆ ಅವರ ಸ್ವಂತ ತಂಡಗಳು ಕಟ್ಕೊಂಡು ಈಗ ನಾಟಕ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಚೆನ್ನಾಗಿರಲಿ ಅಂತ ಆಶೀರ್ವದಿಸ್ತೀವಿ. ಅದೇ ರೀತಿ ನಾವು ನಮ್ಮ ಟೋಟಲ್ಲಾಗಿ ನಮ್ಮ ಸಂಸ್ಥೆ ವತಿಯಿಂದ 88 ನಾಟಕಗಳು ಮಾಡಿದ್ವಿ ನಾವು. ಟೋಟಲ್ 88 ನಾಟಕಗಳು. ಅದರಲ್ಲಿ 22 ನಾಟಕಗಳು ನಾನೇ ನಿರ್ದೇಶನ ಮಾಡಿದ್ವಿ. ಮಿಕ್ಕಿದ್ದು ಬೇರೆ ಕಲಾವಿದರಿಂದ ನಿರ್ದೇಶನ ಮಾಡಿಸ್ಕೊಂಡು ಬಂದ್ವಿ. ಅದೇ ರೀತಿ ಈ ಥರ ನಾವು ಪ್ರತಿ ವರ್ಷ ನಾವು ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ ಸ್ಮಾರಕ ನಾಟಕೋತ್ಸವ ಅಂತ ಮಾಡ್ತಾಯಿದ್ವಿ. ಅದು ಪ್ರತಿ ವರ್ಷ ಮಾಡ್ತಾನೆ ಇರ್ತೀವಿ. ಅದು 40 ವರ್ಷಗಳಿಂದ ಅದನ್ನೇ ಮಾಡ್ಕೊಂಡು ಬರ್ತೀವಿ. ಆ ಸ್ಪರ್ಧೆ ಮಾಡ್ತಾಯಿದ್ದೀವಿ. ಆ ಸ್ಪರ್ಧೆಗೆ ಸುಮಾರು ಊರುಗಳಿಂದ ಬೇರೆ ಬೇರೆ ಊರುಗಳಿಂದ ಬಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ನಮ್ಮನ್ನೆಲ್ಲ ಖುಷಿಪಡಿಸ್ತಾಯಿದ್ರು. ಬೇರೆ ಬೇರೆ ಆಗ ಸುಮಾರು ಒಂದು 15 ವರ್ಷದ ಹಿಂದೆ ಬೇಕಾದಷ್ಟು ಊರುಗಳಿಂದ ಬಂದು ಇಟ್ಕೊಂಡು ನಾನು ಅವ್ರು ಬಂದವರಿಗೆಲ್ಲ ನಾನು ಇಲ್ಲಿ MHG ಹೋಟ್ಲಲ್ಲಿ ನಾನು ಅವರಿಗೆಲ್ಲ ವಸತಿ ಸೌಕರ್ಯ ಮಾಡ್ತೀನಿ, ಊಟದ ವ್ಯವಸ್ಥೆ ಮಾಡ್ತೀನಿ. ಸರ್ಕಾರ ಏನು ಕೊಡುತ್ತೋ ಅಷ್ಟರಲ್ಲೇ ನಾನು ಮಾಡಿಸ್ಕೊಂಡು ಏನೋ ನನ್ನ ಕೈಲಿ ಆದಷ್ಟು ಅಥವಾ ಬೇರೆಯವರ ಸಹಕಾರದಿಂದಲೇ ನಾನು ಕಾರ್ಯಕ್ರಮಗಳು ಅಲ್ಲಿ ಇಲ್ಲಿ ನಡೆಸ್ಕೊಂಡು ಬಂದಿದ್ದೀನಿ. ನಾನು ನಮ್ಮ ಸಂಸ್ಥೆ ವತಿಯಿಂದ ಹಳೆ ನಾಟಕಗಳ NS ರಾವ್ ನಾಟಕಗಳೆಲ್ಲ ಮಾಡಿದ್ದೀವಿ. ಬೆಳಕು ಕೃಷ್ಣಮೂರ್ತಿ ನಾಟಕಗಳು ಮಾಡಿದ್ದೀವಿ. ಈಗ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರ ಸಂಗ್ಯಾಬಾಳೆ ನಾಟಕ 55 ಶೋಗಳು ಮಾಡಿದ್ದೀವಿ ನಮ್ಮ ಸಂಸ್ಥೆ ವತಿಯಿಂದ. ಈಗ 55ನೇ ಶೋ ಹೈದರಾಬಾದಲ್ಲಿ ಮಾಡ್ತಾಯಿದ್ದೀವಿ. ಆ ಥರ ನಮ್ಮ ಸಂಸ್ಥೆ ವತಿಯಿಂದ ನಾಟಕಗಳು ಬೇಕಾದಷ್ಟು ನಾಟಕಗಳು ಮಾಡಿದ್ದೀವಿ. ಅಂಬರಬಲೆ ಮಾಡಿದ್ದೀವಿ, ಮತ್ತು ಸಾಕ್ಷಿಕಲ್ಲು ಮಾಡಿದ್ದೀವಿ, ಈಚ್ಕನೋದಯ ಮಾಡಿದ್ದೀವಿ, 6-9 ತ್ಯಾಗಿ, ಕಂಬನಿ, ದಿವ್ಯದರ್ಶನ, ವಿಷಜ್ವಾಲೆ, ಮತ್ತು ಬೆಳಕಿನ ನಡಿಗೆ, ಬೇಳೆಹಣ್ಣು, ಇನ್ನೂ ಇಂಥ ನನ್ನ ಕವಿಗಳನ್ನೆಲ್ಲ ನಾವು ನಾಟಕಗಳನ್ನು ಮಾಡಿದ್ದೀವಿ. ಎಷ್ಟು ನಾಟಕಗಳು ತಗೊಂಡು ಪ್ರಶಸ್ತಿಗಳು ಪಡೆದಿದ್ದೀವಿ. ಡೆಲ್ಲಿಯಲ್ಲಿ ಪುಟ್ಟನೆ ಕನೆಗಳ ನಾಟಕೋತ್ಸವ ಅಂತ ಸ್ಪರ್ಧೆ ಆಗಿದೆ. ಆ ಸ್ಪರ್ಧೆಯಲ್ಲಿ ಏನು ಮಾಡಿದ್ವಿ ನಾವು, ಅಲ್ಲಿ ಸುಮಾರು 22 ತಂಡಗಳು ಬಂದಿರೋ ಎಂಟನೇ ಕರ್ನಾಟಕದಿಂದ ಅಲ್ಲಿ. ಆ ಇದರಲ್ಲಿ ನಮ್ಮ ತಂಡದಿಂದ ನಾನು ಕಪ್ಪು ನೀಳದಲ್ಲಿ ಕೆಂಪು ಹೂವು ಅಂತೇಳಿ ಒಂದು ನಾಟಕವನ್ನು ಮಾಡಿಸಿದೆ. ಆ ನಾಟಕದಲ್ಲಿ ನಾನೇ ಮೈನ್ ಪಾತ್ರ ಮಾಡಿದ್ದೆ. ಅದನ್ನು ಒಂದು ಅದು ನನಗೆ ನಾಳೆ ನಾಟಕ ಇದೆ, ಇವತ್ತು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆ ಡೈರೆಕ್ಟ್ರ್ ಏನು ಮಾಡಿಬಿಟ್ರು, ನನಗೆ ಡೈಲಾಗ್ಸು ಮರ್ತ್ಬಿಟ್ಟೆ, ನಾಳೆ ನಾಟಕ ಇದೆ ಡೈಲಾಗ್ಸ್ ಮರ್ತ್ಬಿಡ್ತೀಯ ಅಂತ ಹೇಳ್ಬಿಟ್ಟು ನನ್ನ ಬೂಟ್ ತೊಗೊಂಡು ಹೊಡೆದ್ಬಿಟ್ಟು ಆ ಡೈರೆಕ್ಟ್ರು. ಅದು ನಮ್ಮಲ್ಲಿಗೂ ನಮ್ಮ ಹುಡುಗರೆಲ್ಲ ಏನು ಸಾರ್ ಡೈರೆಕ್ಟ್ರ್ ಆಗಿಬಿಟ್ರೆ ಅವರೆಲ್ಲ ಈ ಥರ ಮಾಡ್ತಾಯಿದ್ದಾರೆ, ತಪ್ಪಲ್ವಾ, ಇಲ್ಲಿ ಅದು ಏನೋ ಮಾಡಿದೆ, ನಮಗೆ ಬುದ್ಧಿ ಬರಲಿ ಅಂತ ಹೇಳ್ಬಿಟ್ಟು ನನ್ನ ಸ್ನೇಹಿತರಿಗೆಲ್ಲ ಸಮಾಧಾನ ಮಾಡಿಕೊಂಡು ಆ ನಾಟಕದಲ್ಲಿ ಉತ್ತಮ ನಟ ಪ್ರಶಸ್ತಿ ಪಡೆದೆ ನಾನು. ಅವರು ನಮ್ಮ ಡೈರೆಕ್ಟ್ರಿಗೆ ಸುಸ್ತಾಗ್ಬಿಡ್ತು.
ಏನಪ್ಪ ನೆನ್ನೆ ಎಲ್ಲ ಏನು ಮಾಡಲ್ಲ ನೀನು ಇಲ್ಲಿ ನೋಡಿ ಹಿಂಗೆ ಮಾಡ್ತಾರೆ ಸ್ಟೇಜಲ್ಲಿ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಡೈರೆಕ್ಟ್ಗೆ ಫುಲ್ ಖುಷಿ ಆಗೋದು ಬಿ ಜಿ ರಾಮಕೃಷ್ಣ ಅಂತ ಡೈರೆಕ್ಟ್ರ್ ಆಗ. ಮತ್ತು ಇದು ಆವಾಗ ಮುಖ್ಯ ಅತಿಥಿಗಳಿಗೆ ನಮ್ಮ ಕಪ್ಪಣ್ಣವರು ಬಂದಿದ್ದರು. ತಿಮ್ಮಯ್ಯ ಬರೀ ಏನು ಸಂಘಟನೆ ಮಾಡೋವನೇ ಹೊರತು ಅಂದ್ಕೊಂಡಿದ್ದೆ, ಅದೇ ಈ ಥರ ಕಲಾವಿದ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇವತ್ತು ಗೊತ್ತಾಗಿದ್ದು ತಿಮ್ಮಯ್ಯನ ಕಲಾವಿದ ಅಂತ ಹೇಳ್ಬಿಟ್ಟು ನಮ್ಮ ಕಪ್ಪಣ್ಣನವರು ನನಗೆ ಪ್ರೋತ್ಸಾಹ ಕೊಟ್ಟರು. ಸರಿ ತಿಮ್ಮಯ್ಯ, ಚೆನ್ನಾಗಿ ಮಾಡಿದ್ದೀರಾ, ಒಳ್ಳೆ ನಾಟಕ ತೊಗೊಂಡಿದ್ದೀರಾ, ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ವಿ, ಉತ್ತಮ ಮಟ್ಟ ಪ್ರಶಸ್ತಿ ಬಂದಿದೆ, ಏನು ಒಳ್ಳೇದು ಮಾಡಲಿ ಅಂತ ಆಶೀರ್ವಾದ ಮಾಡಿ ಅವರು ನನಗೆ ಮಾಡಿದ್ರು. ಆ ಥರ ಆ ನಾಟಕಗಳಿಗೆಲ್ಲ ನಾವು ತುಂಬ ಕಷ್ಟಪಟ್ಟು ನಾಟಕಗಳು ಮಾಡ್ಕೊಂಡು ಬಂದಿದ್ದೆ. ತುಂಬ ನನಗೆ ಕಷ್ಟ ಅನುಭವಿಸಿದ್ದೀನಿ. ಅವೆಲ್ಲ ಹೇಳಬೇಕು, ಇನ್ನು ಬೇಕಾದಷ್ಟು ಹೇಳ್ತೀನಿ. ನನ್ನ ಕಷ್ಟಗಳು ಏನಿದೆಯಾ ಅಂದರೆ ಆಗಿದೆಯಾ ಅನ್ನೋದು ನಾನು ಬೇಕಾದ್ರೆ ಹೇಳ್ತೀನಿ. ನಾನು BBMPಯಲ್ಲಿ ಕೆಲಸಗಾರನಾಗಿ ಕೆಲಸ ಮಾಡ್ತಾಯಿದ್ದೆ, SDC ಆಗಿ ಕೆಲಸ ಮಾಡ್ತಾಯಿದ್ದೆ. ಅದು ಕೆಲಸ ಮಾಡ್ತಾಯಿದ್ದರೂ ಈ ನಾಟಕಗಳನ್ನ ನಾನು ಬಿಡ್ತಾಯಿಲ್ಲ. ನಾನು ಕೆಲಸನೂ ಮಾಡ್ತಾಯಿದ್ದೆ. ಈ ನನಗೆ ಟೈಮ್ ಸಿಕ್ಕಿದಾಗೆಲ್ಲ ಈ ನಾಟಕಗಳು ಮಾಡ್ಕೊಳ್ಳೋದು, ನಿರ್ದೇಶನ ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ದೆ. ನನಗೂ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ನನಗೆ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು. ಅವರು ಯಾರೇ ನನಗೆ ತೊಂದರೆ ಕೊಡಲಿಲ್ಲ. ನಾನು ಎಷ್ಟೊತ್ತಿಗೆ ಹೋಗಲಿ, ಏನೇ ಆಗಲಿ ಸ್ವಲ್ಪ ನನಗೆ ಅವ್ರು ಬಿಡಪ್ಪ, ಇನ್ನು ಕಲಾವಿದ ಇವನು, ಇವನಿಗೆ ನಾವೇನು ಅನ್ನೋದು ಬೇಡ ಅಂತೇಳ್ಬಿಟ್ಟು ಅವರು ನನಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಬಂದಿದ್ದರು. ನಾನು ಮಾಡಿದ ಮುಖ್ಯ ನಾಟಕಗಳಂದರೆ, ನನಗೆ ಇಂಟ್ರೆಸ್ಟ್ ಆದ ನಾಟಕಗಳಂದರೆ ಸಂಗ್ಯಾಬಾಳ್ಯ ಮತ್ತು ಜೋಕುಮಾರ ಸ್ವಾಮಿ, ಸಾಕ್ಷಿಕಲ್ಲು, ಕೀಚಕನ ವಧೆ, ಮತ್ತು ಕೆರೆಗೆ ಹಾರ, ಅಂಬರಬಾಲೆ, ಇನ್ನು ಮುಂತಾದ ಒಳ್ಳೊಳ್ಳೆ ನಾಟಕಗಳನ್ನ ಮಾಡಿದ್ದೀನಿ ನಾನು. ನನ್ನ ಒಂದು ಫೇವ್ರೇಟ್ ನಾಟಕಗಳೆಂದರೆ ಇವೆ ಸಂಗ್ಯಾಬಾಳ್ಯ, ಜೋಕುಮಾರ ಸ್ವಾಮಿ ನಾಟಕ. ಮತ್ತು ನಾನು ಉತ್ತಮ ನಟ ಪ್ರಶಸ್ತಿಗಳನ್ನು ಸುಮಾರು ಒಂದು 18-22 ಪ್ರಶಸ್ತಿಗಳು ಪಡೆದಿದ್ದೀನಿ. ಉತ್ತಮ ನಟ ಪ್ರಶಸ್ತಿಗಳೆಲ್ಲ ಪಡೆದಿದ್ದೀನಿ. ನನಗೆ ಕೆಲಸಗಳದಿದ್ದರೂ ಏನು ತೊಂದರೆ ಏನು ಆಗಿರಲಿಲ್ಲ. ಆರಾಮಾಗಿ ನನ್ನ ನಾಟಕಗಳು ಮಾಡ್ಕೊಂಡು ಹೋಗ್ತಾಯಿದ್ದೆ. ಈಗಲೂ ನಾನು ಕೆಲಸದಿಂದ ನಿವೃತ್ತಿ ಆಗಿದ್ದೀನಿ. ಆದರೂ ಸಹ ನನಗೆ ಇದು ಬಿಡೋಕ್ಕಾಗ್ತಾಯಿಲ್ಲ. ಈಗಲೂ ನೋಡಿ, ಈಗಲೂ ನಾನು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾನೆ ಇದ್ದೀನಿ. ಈ ತಿಂಗಳಲ್ಲಿ ಕಾರ್ಯಕ್ರಮ ಇದೆ, ಬರೋಕ್ಕೆ ತಿಂಗಳು ಕಾರ್ಯಕ್ರಮಗಳಿದೆ, ಮೊನ್ನೆಲ್ಲ ಕಾರ್ಯಕ್ರಮ ಮಾಡಿದೆ. ಈ ಥರ ಏನಾದರೂ ಇದು ಬಿಡೋಕ್ಕಾಗ್ತಾಯಿಲ್ಲ. ಇದು ಮುಂದಕ್ಕೆ ಕಲ್ಸ್ಕೊಂಡ್ಬರ್ತಾಯಿದ್ದೀನಿ. ಈ ನನ್ನ ಫೇವ್ರೇಟು ಡೈರೆಕ್ಷನ್ ಅಂದರೆ ನಿರ್ದೇಶಕರು ಅಂತಂದರೆ ಒಂದು ಜ್ಯೋತಪ್ಪನವರು, 2 BG ರಾಮಕೃಷ್ಣ, 3ನೇದು ಶ್ರೀಕಂಠ NGF. ಈ ಮೂವರು ನನಗೆ ಒಳ್ಳೆ ಎಂಕರೇಜ್ ಮಾಡಿ ನನ್ನನ್ನೊಬ್ಬರು ಕಲಾವಿದನಾಗಿ ಗುರುತಿಸಿದ್ದಂದರೆ ಈ ನಮ್ಮ ಈ ನಿರ್ದೇಶಕರು. ಸಂಗ್ಯಾಬಾಳ್ಯ ನಾಟಕದ ಹಾಡು. ಕುಂತೀರೋ ಜನ ಕಲ್ ನೀವು ಮಾಡಬ್ಯಾಡ್ರಿ ಗುಲ್ಲ, ನಿಮ್ಮನ್ನ ನೋಡಿ ನಾಚಿ ನಿಂತೇವ ಎಲ್ಲ, ನಿಮ್ಮನ್ನ ನೋಡಿ ನಾಚಿ ನಿಂತೇವ ಎಲ್ಲ. ಸಂಗ್ಯಾಬಾಳ್ಯ ಆದಂಥ ಮಜುಕೂರ, ಸಂಗ್ಯಾಬಾಳ್ಯ ಆದಂಥ ಮಜುಕೂರ, ಆದಂಥ ಮಜುಕೂರ. ಕುಂತ ಕೇಳಾರಿ ಬಲ್ಲಂತ ಹಿರಿಯೋರ, ಕುಂತ ಕೇಳಾರಿ ಬಲ್ಲಂತ ಹಿರಿಯೋರ. ಕುಂತೀರೋ ಜನ ಕಲ್ ನೀವು ಮಾಡಬ್ಯಾಡ್ರಿ ಗುಲ್ಲ, ನಿಮ್ಮನ್ನ ನೋಡಿ ನಾಚಿ ನಿಂತೇವೋ ಎಲ್ಲ, ನಿಮ್ಮನ್ನ ನೋಡಿ ನಾಚಿ ನಿಂತೇವೋ ಎಲ್ಲ. ನಾನು ಸುಮಾರು 44 ವರ್ಷಗಳಿಂದ ಎಷ್ಟೋ ಕಲಾವಿದರು ಬೆಳೆದಿದ್ದಾರೆ. ಅವರೆಲ್ಲ ಈಗಾಗಲೇ TV ಇದಕ್ಕೆಲ್ಲ ಹೋಗಿ ಎಲ್ಲ ಮಾಡ್ತಾಯಿದ್ದಾರೆ. ಇನ್ನು ಮುಂದೆನೂ ಮಾಡ್ತಾ ಹೋಗ್ತೀನಿ. ನಾನು ನನ್ನ ಸಂಸ್ಥೆಗೆ ಸೇರುವವರೆಂದರೆ ನಮ್ಮ ಕಲಾ ತಂಡಕ್ಕೆ ಪ್ರೋತ್ಸಾಹ ನೀಡುವರು ಮತ್ತು ನಮ್ಮ ತಂಡದಲ್ಲಿ ಭಾಗವಹಿಸುವ ಎಲ್ಲ ಹೊಸ ಕಲಾವಿದರು ಬಂದರೂ ಸಹ ಅವರಿಗೆ ನಾನು ಪ್ರೋತ್ಸಾಹ ಕೊಟ್ಟು ಅವರಿಗೆ ಎಲ್ಲ ರೀತಿಯಲ್ಲಿ ನಾನು ಸಹಕಾರ ಮಾಡಿ ನಾನು ಅವ್ರನ್ನ ಒಂದು ನಮ್ಮ ನಾಟಕ ತಂಡಕ್ಕೆ ಅವ್ರನ್ನೆಲ್ಲರೂ ಬರಮಾಡ್ಕೊತೀನಿ. ದಯವಿಟ್ಟು ಇಷ್ಟ ಇದ್ದವರು ಈ ನಮ್ಮ ತಂಡಕ್ಕೆ ನನ್ನ CM ತಿಮ್ಮಯ್ಯ ಅಂತೇಳಿ BKM ಕಲಾವಿದರು ಗೊತ್ತಾಗುತ್ತೆ ಕಲಾಕ್ಷೇತ್ರ ಅಂತ. ಅಲ್ಲಿ ಬಂದು ಕೇಳಬೇಕು. ಬೇಕಾದ್ರೆ ನೀವೆಲ್ಲರೂ ಬಂದು ನನಗೆ ಪ್ರೋತ್ಸಾಹ ನೀಡಿ ನಿಮ್ಗೆ ಯಾವ ಪಾತ್ರಗಳು ಬೇಕು ಅನ್ನೋದನ್ನು ನಿಮಗೆ ಆಯ್ಕೆ ಮಾಡಿ ನಾನು ನಿಮಗೆ ನಾಟಕಗಳನ್ನು ಕಳಿಸ್ಕೊಡ್ತೀನಿ. ದಯವಿಟ್ಟು ಹೊಸ ಹುಡುಗರು ಕಲೆಗೆ ಪ್ರೋತ್ಸಾಹ ಕೊಡಿ, ಉತ್ಸಾಹ ಕೊಡಿ ಅಂತೇಳಿ ತಮ್ಮಲ್ಲಿ ಹೇಳ್ಕೊಡ್ತೀನಿ. ಮತ್ತು ನನಗೆ ಇಷ್ಟು ವರ್ಷಗಳಿಂದ ನಾನು ಮಾಡ್ಕೊಂಡು ಬಂದಿದ್ದಕ್ಕೆ ಸರ್ಕಾರದಿಂದ ಸಹಕಾರ ಮಾಡ್ತಾಯಿದ್ದಾರೆ. ಬಟ್ ಅಷ್ಟು ಏನೋ ಅಲ್ಪ ಸ್ವಲ್ಪ ಸಹಕಾರ ಮಾಡ್ತಾಯಿದ್ದಾರೆ, ಇಲ್ಲ ಅಂತ ಹೇಳಬಾರ್ದು. ಬಟ್ ನನಗೆ ಈಗ
ಅಕಾಡೆಮಿಯಿಂದ ನಾನು ನಾಟಕ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಿದ್ದೇನೆ. ನಾಟಕ ಅಕಾಡೆಮಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದೀನಿ. ನನಗೆ ಆರ್ಯಭಟ್ಟ ಪ್ರಶಸ್ತಿ ಬಂದಿದೆ, ಕೆಂಪೇಗೌಡ ಪ್ರಶಸ್ತಿ ಬಂದಿದೆ, ಮತ್ತು ನನಗೆ ಇದು ಸಾಗರ್ ಪ್ರಶಸ್ತಿನೂ ಬಂದಿದೆ. ಮತ್ತು ಇನ್ನು ಏನು ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಪ್ರಶಸ್ತಿನೂ ಬಂದಿದೆ ನನಗೆ. ಇನ್ನೂ ಮುಂತಾದ ಬೇಕಾದಷ್ಟು ಗೋವಾ ಕನ್ನಡಿಗ ಪ್ರಶಸ್ತಿ ಬಂದಿದೆ, ಲಕ್ನೋ ಕನ್ನಡಿಗ ಪ್ರಶಸ್ತಿ ಬಂದಿದೆ. ಇನ್ನು ಬೇರೆ ಬೇರೆ ಸಂಸ್ಥೆಗಳಿಂದ ಬೇಕಾದಷ್ಟು ನನಗೆ ಏನಪ್ಪ ಅವಾರ್ಡ್ಗಳು ಬಂದಿವೆ, ಜಾಸ್ತಿ ಇವೆ. ಆದ್ದರಿಂದ ಇಂಥದಕ್ಕೆಲ್ಲ ತಾವು ಬಂದು ಪ್ರೋತ್ಸಾಹಿಸಿ ನನಗೆ ಸಹಕರಿಸಿ ಎಲ್ಲರೂ ಬೇಕಾದ್ರೆ ನಿಮ್ಮನ್ನೆಲ್ಲರೂ ನಾನು ಹೆಚ್ಚಿನ ರೀತಿಯಲ್ಲಿ ನಾನು ಪ್ರೋತ್ಸಾಹ ಕೊಡ್ತೀನಿ. ದಯವಿಟ್ಟು ಬಂದು ಸೇರಿ ನನ್ನ ಮಾತು ಮುಗಿಸ್ತೀನಿ. ನನಗೆ ಇಲ್ಲಿ ಮಾತನಾಡಲು ನನಗೆ ಅವಕಾಶ ಕೊಟ್ಟಂಥ ಗಜಾನನ ಟೀಮ್ ಈ ಕಲಾವಿದರ ಬಳಗದ ಇದಕ್ಕೆ ನಾನು ಅವರಿಗೆ ವಂದನೆ ಅರ್ಪಿಸ್ತೀನಿ.